ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವು ಹಾಕ್ತಿರೋಂಥ ವೀಡಿಯೋಸು ಎಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಏನಿಲ್ಲ ಕಾವೇರಿ, ಏನ್ ಮಾಡ್ತಿದ್ದೆ? ಏನಿಲ್ಲ, ಮದುವೆಗಿನ್ನ 2 ದಿನ ಇದೆ ಅಲ್ವಾ. ನಿನ್ನೆ ಅದಕ್ಕೆ ನಿಮ್ಮವ್ವ ಮತ್ತು ನಮ್ಮತ್ತೆ ಮತ್ತು ಇನ್ನೊಬ್ರು ಆಂಟಿನ 3 ಜನನು ಮನೆಗೆ ಕರೆಸಿ ನನಗೆ ಆರತಿ ಶಾಸ್ತ್ರ ಮಾಡಿದ್ರು ರೀ. ನಿಮಗೆ ಮಾಡಿದ್ರಾ? ನನೀಗ ಇಲ್ಲ ಕಾವೇರಿ, ಇವತ್ತೇನೋ ಶಾಸ್ತ್ರ ಮಾಡ್ಬೇಕು ಅಂತ ಹೇಳ್ತಿದ್ರಪ್ಪ ಅಮ್ಮ. ಅದು ಏನ್ ಶಾಸ್ತ್ರನೋ ಗೊತ್ತಿಲ್ಲ, ನೋಡ್ಬೇಕು. ಓ, ಅದು ನನಗೆ ಮಾಡಿದ್ರಲ್ಲ ಅದೇ ರೀತಿ ನಿಮಗೂ ಮಾಡಿಸ್ತಾರೆ ಅಂತ ಅನ್ಸುತ್ತೆ. ಮುತ್ತೈದೆಯರ ಕೈಲಿ ಆರತಿ ಮಾಡಿಸ್ತಾರೆ ಮದುವೆಗಿನ್ನ ಮುಂಚೆಗೆ. ಓ ಹೌದಾ? ಮತ್ತೆ ನಮ್ಮಮ್ಮ ಏನೋ ಅರ್ಶನ ಶಾಸ್ತ್ರ ಅಂತ ಅಂತಿದ್ರಪ್ಪ. ಅರಿಶಿನ ಶಾಸ್ತ್ರನಾ? ಹಾ, ನಿನಗೆ ಅರ್ಶನ ಶಾಸ್ತ್ರ ಮಾಡ್ಲಿಲ್ವಾ? ನಿನ್ನೆ ನಮ್ಮ ಅದಕ್ಕೆ ಆರತಿ ಮಾಡಿಸಿದ್ರು. ಅರಿಶಿನ ಶಾಸ್ತ್ರ ಅದ್ರ ಬಗ್ಗೆ ನನ್ನ ಹತ್ರ ಏನು ಹೇಳಿಲ್ಲ ರೀ. ಇಲ್ಲ ಕಾವೇರಿ, ಮದ್ವೆಗಿನ್ನ ಮುಂಚೆಗೆ ಅರ್ಶನ ಶಾಸ್ತ್ರ ಮಾಡಿಸ್ತಾರೆ ಕೆಲವರು, ಇಲ್ಲ ಅಂದ್ರೆ ಚೌಟಿನಲ್ಲಿ ಅರ್ಶನ ಶಾಸ್ತ್ರ ಮಾಡ್ತಾರೆ. ಓ ಹೌದಾ? ಅದೇನಪ್ಪ ಗೊತ್ತಿಲ್ಲ. ನಮ್ಮ ಅದಕ್ಕೆ ಇಷ್ಟೇ ಮಾಡಿಸಿದ್ದು, ಆರತಿ ಮಾಡಿಸಿದ್ರು. ಅರ್ಶಿನ ಶಾಸ್ತ್ರ ಇನ್ನೂ ಮಾಡಿಸಿಲ್ಲ, ಮಾಡಿಸ್ಬೋದೇನೋ. ಮಾಡಿಸ್ತಾರೆ. ಇವತ್ತು ನನಗೆ ಮಾಡಿಸ್ತಿದ್ದಾರೆ, ನಿನಗೂ ಮಾಡಿಸ್ಬೋದು. ಆಕಾಶ, ಏನು ಮಾಡ್ತಿದ್ಯಾ ರೂಮಲ್ಲಿ? ಆಮ ಬಂದೆ. ಅತ್ತೆಯವ್ರು ಕರಿತಾ ಇದಾರ ನಿಮ್ನ? ಹಾ ಕಾವೇರಿ, ಅದೇ ಶಾಸ್ತ್ರ ಅಂತ ಹೇಳಿದ್ನಲ್ಲ, ಅದಕ್ಕೆ ಇರ್ಬೇಕು. ಬಟ್ಟೆನ ಹಾಕೋಬೇಡ, ಬಲಿನಲ್ಲೇ ಇರು ಅಂತ ಹೇಳಿದ್ರು. ಬಲಿನಲ್ಲೇ ಇದ್ದೀನಿ, ಕರಿತಾ ಇದಾರೆ, ಹೋಗ್ಬೇಕು. ನಾನು ಹೋಗಿ ನೋಡ್ಲಾ? ಆಮೇಲೆ ನಿನಗೆ ಫೋನ್ ಮಾಡ್ಲಾ? ಬೇಜಾರಿಲ್ಲ ತಾನೆ? ಅಯ್ಯೋ ಇಲ್ಲಪ್ಪ, ನನಗೆ ಯಾಕೆ ಬೇಜಾರು? ಶಾಸ್ತ್ರ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ, ಮಾಡಿಸ್ಕೊ ಹೋಗಿ. ನನ್ನ ಹತ್ರ ಆಮೇಲೆ ಮಾತಾಡಿದ್ರಾಯ್ತು. ಆಮೇಲೆ ಫೋನ್ ಮಾಡಿ ಮಾತಾಡ್ತೀನಿ. ಸರಿ ಕಾವೇರಿ, ಆಯ್ತು, ಬಾಯ್. ಬಾಯ್. ನನ್ನ ಕಾವೇರಿಗೆ ಎಷ್ಟು ತಾಳ್ಮೆ ಸಹನೆ ಇದೆ. ಕೆಲವು ಹುಡುಗಿರು ನಮ್ಮಮ್ಮ ಕರಿತಾ ಇದಾರೆ ಆಮೇಲೆ ಮಾಡ್ತೀನಿ ಅಂತ ಅಂದ್ರೆ ಹುರಿದು ಬೀಳ್ತಾರೆ. ಅಂತಂದ್ರೆ ನನ್ನ ಕಾವೇರಿ, ಅವಳ ಗುಣಕ್ಕೆ ಸಾಟಿನೇ ಇಲ್ಲ. ಲೋ ಆಕಾಶ, ಯಾರ ಹತ್ರ ಮಾತಾಡ್ತಿದ್ಯಾ? ಅಮ್ಮ ಬಂದೆ ಅಮ್ಮ, ಯಾರಿಲ್ಲ. ಏನ್ ಹೇಳಿ ಅದಕ್ಕೆ? ನನ್ನ ಮಗಳನ್ನ ನಿನ್ ಮಗನ್ ಕೊಡ್ಬೇಕು ಅಂತ ನನಗೆ ಬಹಳ ಆಸೆ ಇತ್ತು ನೋಡು. ನನ್ನ ಆಸೆನ ನೀರ್ನಾಗ ಹೋಮ ಮಾಡ್ದಂಗ್ ಮಾಡ್ಬಿಟ್ರಿ ನೀವು. ಅಯ್ಯ ವಿಶಾಲಾಕ್ಷಿ, ಏನ್ ಮಾಡಕ್ಕಾಗ್ತದೆ ಹೇಳವ? ಈಗಿನ ಮಕ್ಳು ಪಿರುತಿ ಅಂತ ಮಾಡ್ಕೊಂಡ್ಬಿಡ್ತವೆ. ನಮ್ಮ ಮಾತು ಎಲ್ಲಿ ಕೇಳ್ತಾವವು? ಬೇಡ ಹಂಗೆ ಅಂತ ಅಂದ್ರೆ ಬಿಡು, ನಾನು ಸನ್ಯಾಸಿ ಆಗ್ತೀನಿ, ಅಲ್ಲಿ ಹೋಗ್ತೀನಿ ಅಂತ ನಮ್ಮನೆ ಎದುರಿಸ್ತವೆ. ಇನ್ನೇನ್ ಮಾಡೋದಿಲ್ಲ, ಒಪ್ಕೊಳ್ತೇನೆ. ನಿನ್ ಮಗಳು ರಾಣಿನ ನಮ್ಮ ಆಕಾಶನ್ ತಂದ್ಕೊಳಕ್ಕೆ ನಮ್ಗೇನು ಆಸೆನೇ ಇತ್ತು ಅಲ್ವೇನೆ ಕಾಮಾಕ್ಷಿ? ಹ್ಞೂ ಹೇಳಿ ವಿಶಾಲಾಕ್ಷಿ, ನನಗೂ ನಿನ್ ಮಗಳು ಅಂದ್ರೆ ಇಷ್ಟನೇ. ಆದ್ರೆ ಏನ್ ಮಾಡ್ತೀಯಾ? ನನ್ನ ಮಗ ನನ್ನ ಮಾತು ಕೇಳ್ಬೇಕಲ್ಲ. ಇನ್ನು ಏನೇನ್ ನೋಡ್ಬೇಕು. ನಿನ್ ಮಗಳೇನಾದ್ರೂ ನನ್ನ ಮನೆ ಸೊಸೆ ಆಗಿದ್ರೆ ರಾಣಿ ಮಾಡಿ ಕೂರಿಸ್ಬಿಡ್ತಿದ್ದೆ ಕಣೆ. ಈಗೇನ್ ಮಾಡೋಣ? ನನ್ನ ಮಗನ ಮನೇಲಿ ನಿನ್ ಮಗಳ ಹೆಸರಿಲ್ಲ. ಹಂಗಂತೆ ಅದಕ್ಕೆ ಈಗಲೂ ಮನ್ಸು ಮಾಡಿದ್ರೆ ಮಾಡ್ಬೋದಪ್ಪ. ಈಗಲೂ ಏನ್ ಕಾಲ ಮಿಂಚಿಲ್ಲ, ಇನ್ನ ಮದುವೆ ಆಗಿಲ್ಲ ಅಲ್ಲ. ನನ್ನ ಮಗಳು ನೋಡು, ನನ್ನ ಮಕ್ಕಳು ಮಕ್ಕ ನೋಡು, ಏನ್ ಕಮ್ಮಿ ಆಗೈತೆ? ಲಕ್ಷಣ ನೋಡಿ ಹೆಂಗೈತೆ, ಮಹಾಲಕ್ಷ್ಮಿ ಇದ್ದಂಗೆ ಅವಳಪ್ಪ. ಮದುವೆ ಮಾಡ್ಕೊಂಡ್ರೆ ಈ ಮನೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾಳೆ ನೋಡು. ದೊಡ್ಡ ಮನ್ಸು ಮಾಡು. ಓ ವಿಶಾಲಾಕ್ಷತೆ, ಯಾವಾಗ ಬಂದ್ರಿ? ಅದೇನಪ್ಪ, ಒಂದ್ ಸ್ವಲ್ಪ ತಾಯ್ತು ಬಂದು. ಓಹ್ ಹೌದಾ ಅತ್ತೆ, ಚೆನ್ನಾಗಿದ್ದೀರಾ? ಭಾಗ್ಯ ಚೆನ್ನಾಗಿದ್ಯಾ? ಹಾ ಮಾವ, ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ಯಾ ಮಾವ? ಹಾ ಭಾಗ್ಯ, ಚೆನ್ನಾಗಿದ್ದೀನಿ. ಆಕಾಶು, ಬಾರಪ್ಪ, ಕೂಕ ಬಾ. ಅರ್ಶನ ಶಾಸ್ತ್ರ ಮುಗಿಸ್ಬಿಡೋಣ. ನಿನ್ಗೆ ಅರ್ಶನ ಶಾಸ್ತ್ರ ಮಾಡಕ್ಕೆ ನಿಮ್ಮ ಅತ್ತೆ ಅಷ್ಟು ಊರಿಂದ ಬಂದವ್ರೆ. ಬಾ, ಅವ್ರಿಗೆ ಗೊತ್ತಾಗ್ತದೆ ಹೋಗಕ್ಕೆ. ಯಾಕತ್ತೆ ಇವತ್ತೇ ಹೊರಡ್ಬಿಡ್ತೀರಾ? ಮದುವೆ ಮುಗಿಸ್ಕೊಂಡು ಹೋಗೋರಂತ ಇರಿ, ಇನ್ನೊಂದು 2 ದಿನ ಇದೆಯಲ್ಲ ಮದುವೆಗೆ. ಇಲ್ಲ ಕಣಪ್ಪ ಆಕಾಶು, ನಿಮ್ಮ ಮಾವನ ಒಬ್ಬನೇ ಬಿಟ್ಟು ಬಂದಿದ್ದೀನಲ್ಲ, ಅಲ್ಲಿ ದನ ಕರ ಎಲ್ಲ ಐತೆ. ಬರ್ತೀನಿ ಹೇಳು, 2 ದಿನ ಅಲ್ವಾ ಮದುವೆ. ನನ್ನ ಮಗಳನ್ನ ಇಲ್ಲೇ ಬಿಟ್ಟು ಹೋಗಿರ್ತೀನಿ, ನಾನು ಮಾತ್ರ ಹೋಗ್ತೀನಿ. ಇಲ್ಲಿ ಅವಳು ನಿಮ್ಮ ಅಮ್ಮಂಗೆ ಸ್ವಲ್ಪ ಸಹಾಯ ಮಾಡ್ತಾಳೆ. ಅಂತೂನಪ್ಪ ಮದುವೆ ಅಂತೂ ಮಾಡ್ಕೊತಿದ್ಯಾ. ನಮ್ಮ ಮನ್ಸಿಗಂತೂ ಸಖತ್ ಬೇಜಾರು ಮಾಡಿದ್ಯಪ್ಪ ನೀನು. ಬೇಜಾರಾ? ಯಾಕತ್ತೆ, ಏನ್ ಬೇಜಾರಾಯ್ತು ನನ್ನಿಂದ? ಅಲ್ಲ ಕಣಪ್ಪ ಆಕಾಶು, ಬಂಗಾರದಂತ ಹುಡುಗಿನ ಆ ಸಂಬಂಧದಲ್ಲೇ ಇಟ್ಕೊಂಡು ನೀನು ಯಾವುದೋ ಹುಡುಗಿನ ಇಷ್ಟಪಟ್ಟಿದ್ದು ನನಗೇನೋ ಸರಿ ಕಾಣಲಿಲ್ಲ ಕಣಪ್ಪ. ನಮ್ಮ ಭಾಗ್ಯ ಏನು ಕಮ್ಮಿ ಇರ್ಲೇಳು, ಪಾಪ ಮನ್ಸ್ನಾಗೆ ಇನ್ನೇ ಮಡಿಕೊಂಡಿಲ್ಲ ಅವಳು. ಯಾರಿಗೂ ಹೇಳಿರಲಿಲ್ಲ ಅಷ್ಟೇ. ಮೊನ್ನೆ ತರ ನಿಮ್ಮಮ್ಮ ನನಗೆ ಫೋನ್ ಮಾಡಿ ಹೇಳ್ದಾಗ ಈ ಮದುವೆ ನಮ್ಮ ಆಕಾಶಂದು ಅಂತ ಹೇಳಿದಾಗ ಅವಾಗ ಬಾಯ್ ಬಿಡ್ತಾಳೆ ನಮ್ಮ ಹುಡುಗಿ. ಮುಂಚೆ ನಾನು ಬಾಯ್ ಬಿಟ್ಟಿದ್ರೆ ಇಷ್ಟೊತ್ತು ಮದುವೆನಾದ್ರೂ ಮಾಡ್ಬೋದಿತ್ತು. ಏನು ಭಾಗ್ಯ ನನ್ನನ್ನು ಇಷ್ಟಪಡ್ತಿದ್ಲ? ಅಲ್ಲ ಅತ್ತೆ, ನೋಡಮ್ಮ, ನಾನು ಕಾವೇರಿ ನೋಡಕ್ಕಿಂತ ಮುಂಚೆಗೆ ಭಾಗ್ಯ ಏನಾದ್ರು ಮನೇಲಿ ಹೇಳಿದಿದ್ರೆ ನಾನು ಭಾಗ್ಯನೇ ಮದುವೆ ಮಾಡ್ಕೊತಿದ್ದೆ. ಇವಾಗ ಹೇಳ್ತಿದ್ಯಲ್ಲ ಭಾಗ್ಯ, ಹೋಗು, ಅನ್ಯಾಯವಾಗಿ ನನ್ನ ಕಳ್ಕೊಂಡ್ಬಿಟ್ಟಲ್ಲ. ಮಾವ ನಿಜನಾ? ನಾನು ಹೇಳಿದಿದ್ರೆ ನೀನು ನನ್ನ ಮದುವೆ ಮಾಡ್ಕೊತಿದ್ದೆ ಮಾವ. ಖಂಡಿತ ಭಾಗ್ಯ, ನಾನು ಕಾವೇರಿ ನೋಡಕ್ಕಿಂತ ಮುಂಚೆಗೆ ನೀನೇನಾದ್ರೂ ನಮ್ಮ ಅಮ್ಮನ ಹತ್ರನೋ ಇಲ್ಲ ನಿಮ್ಮಮ್ಮನ ಹತ್ರನೋ ಹೇಳಿದಿದ್ರೆ ನನ್ನ ಮನಸ್ಸಲ್ಲಿ ಅವಾಗ ಯಾವ ಹುಡುಗಿನೂ ಇರ್ಲಿಲ್ಲ. ಮನೇಲಿ ತೋರಿಸ್ತೋನೆ ಮದುವೆ ಮಾಡ್ಕೊತಿದ್ದೆ ನಾನು. ನೀನು ನೋಡಕ್ ಚೆನ್ನಾಗೇ ಇದೆಯಾ, ಅದಕ್ಕೆ ಹೇಳಿದ್ದು ಅನ್ಯಾಯವಾಗಿ ನನ್ನ ಕಳ್ಕೊಂಡ್ಬಿಟ್ಟಲ್ಲ ಅಂತ. ಇನ್ನೂ ಏನ್ ಕಾಲ ಮಿಂಚಿಲ್ಲ ಕಣಪ್ಪ. ಈಗ ನೋಡು, ಸಂಬಂಧ ಮುಖ್ಯ, ಸಂಬಂಧಿಕರು ಮುಖ್ಯ. ಸಂಬಂಧದಲ್ಲಿ ಮದುವೆ ಮಾಡ್ಕೊಂಡ್ರೆ ಕೊನೆವರೆಗೂ ಚೆನ್ನಾಗಿರ್ಬೋದು. ಇವ್ ಹೊರಗಡೆಯಿಂದ ಹೆಂಡ್ತಂದ್ರೆ ಅವ್ರು ಹೆಂಗಿರ್ತಾರೋ ಏನ್ ಕತೆನೋ, ನಮ್ಗಳಿಗೆಲ್ಲ ಅಡ್ಜಸ್ಟ್ ಆಗ್ತಾರೋ ಇಲ್ವೋ. ಅದಕ್ಕೆ ಸಂಬಂಧದಲ್ಲೇ ಮದುವೆ ಮಾಡ್ಕೊಬಿಟ್ರೆ ಎಲ್ಲ ಗೊತ್ತಿರೋರು ಇರ್ತೀವಿ. ಒಂಚೂರು ಹೆಚ್ಚು ಕಮ್ಮಿ ಅವಾಗ ತಪ್ಪಗಿಪ್ಪ ನಡೆದ್ರೆ ಹೆಂಗೋ ಕ್ಷಮಿಸ್ಕೊಂಡು ನಮ್ಮ ಹುಡುಗಿ ಅಲ್ವಾ ಅಂತ ಸುಮ್ಮನೆ ಆಗ್ಬೋದು. ಏನಂತಪ್ಪ, ಯೋಚನೆ ಮಾಡು. ಇದೇನತ್ತೆ ಹಿಂಗ್ ಅನ್ಬಿಡ್ತೀರಾ? ಇವಾಗ ಹೆಂಗ ಆಗ್ಬಿಡುತ್ತೆ? ಸಾಧ್ಯ ಇಲ್ಲ ಬಿಡಿ. ನಾನಿವಾಗ ಕಾವೇರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಅದು ಅಲ್ಲದೆ ನಮ್ಮ ಮದುವೆ ಬೇರೆ ಫಿಕ್ಸ್ ಆಗ್ಬಿಟ್ಟಿದೆ. ನಾನು ಕಾವೇರಿನ ಮನಸ್ಫೂರ್ತಿಯಾಗಿ ಇಷ್ಟಪಟ್ಟಿದ್ದೀನಿ. ಅವಳಿಗೂ ಅಷ್ಟೇ ನಾನು ಅಂದ್ರೆ ತುಂಬಾ ಇಷ್ಟ. ಅದು ಅಲ್ಲದೆ ಅವ್ರ ಕುಟುಂಬ ಅಂತೂ ನನಗಂತೂ ತುಂಬಾನೇ ಇಷ್ಟ. ಅವ್ರ ಕುಟುಂಬದಲ್ಲಿ ಏನ್ ಪ್ರೀತಿ, ಏನ್ ವಿಶ್ವಾಸ, ಹಬ್ಬಬ್ಬಬ್ಬ. ಹುಟ್ಟಿದ್ರೆ ಅಂತ ಕುಟುಂಬದಲ್ಲಿ ಹುಟ್ಟಬೇಕು. ಆದ್ರೆ ಏನ್ ಮಾಡೋದು, ಸಂಬಂಧ ಬೆಳೆಸ್ತಾ ಇದೀವಿ ಅಷ್ಟೇ. ಅಂತ ಮನೆಯಿಂದ ಹುಡುಗಿ ತಂದ್ರೆ ನಾವು ಚೆನ್ನಾಗಿರ್ತೀವಿ. ನನ್ನ ಕಾವೇರಿಗೆ ಪ್ರೀತಿ ಅಂದ್ರೇನು, ಮಮತೆ ಅಂದ್ರೇನು, ಸಂಬಂಧ ಅಂದ್ರೇನು ಎಲ್ಲದ್ರ ಬೆಲೆ ಚೆನ್ನಾಗಿ ಗೊತ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಅವಳು ಅವ್ರ ಅಣ್ಣನ ತುಂಬಾ ಅಂದ್ರೆ ತುಂಬಾನೇ ಗೌರವಿಸ್ತಾಳೆ. ಅವ್ರ ಅಣ್ಣನ ತಂದೆ ಸ್ಥಾನದಲ್ಲಿ ನೋಡ್ತಿದ್ದಾಳೆ. ಅವ್ರ ಅಣ್ಣ ಕೂಡ ಅಷ್ಟೇ
ತಂಗಿನ ತಂಗಿಯಾಗಿ ನೋಡಿಲ್ಲ, ಮಗಳ ತರ ನೋಡ್ತಾರೆ. ಇಂಥ ಅಣ್ಣ ತಂಗಿನ ನಾನು ಎಲ್ಲೂ ನೋಡಿಲ್ಲ ಬಿಡಿ. ನಾನು ಅವ್ರ ಅಣ್ಣನಿಂದ ತುಂಬಾನೇ ಕಲಿಯೋದಿದೆ. ಆಕಾಶು ಬಾರಪ್ಪ, ಸಾಕು ಬಾ. ಭಾಷಣ ಮಾಡಿದ್ದು ಅವ್ರ ಅಣ್ಣ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಬಾ, ಸುಮ್ಮನೆ ಯಾಕೆ ಅವ್ರ ಮುಂದೆ ಎಲ್ಲ ನಾನೇನಾರು ಇವಾಗ ಬಾಯ್ ಬಿಟ್ರೆ ಮಾನ ಮರ್ಯಾದೆಲ್ಲ ತೆಗೆದ್ಬಿಡ್ತೀನಿ ಒಂದು. ಸುಮ್ಮನಿರಮ್ಮ, ಅವ್ರ ಮುಂದೆಲ್ಲ ಮರ್ಯಾದೆ ತೆಗಿಬೇಡ. ಖುಷಿ ಖುಷಿಯಾಗಿದ್ದಾರಲ್ಲ, ಸುಮ್ಮನಿರು ನೀನು. ಏನೋ ಖುಷಿಯಾಗಿರೋದು. ಹಾ, ಆಕಾಶ್ ನೋಡಿದ್ರೆ ಅಷ್ಟೊಂದು ಹೊಗಳ್ತಾನೆ, ಹೊಟ್ಟೆಲ್ಲ ಉರ್ದೋಗ್ತದೆ ನಂದು. ರಾಮು ಮನೆ ಹಾಳ ನಮ್ಮನೆ ಹಾಳು ಮಾಡಿರೋದೇನು ಗೊತ್ತಿಲ್ವಾ? ಇವಾಗ ಆಗೋಗಿರೋದು ಯಾಕೆ? ನೀನು ಸುಮ್ಮನಿರಮ್ಮ. ನೀನು ಬಂದಿರೋ ಕೆಲಸ ಏನು ಅದು ನೋಡಿ. ಏನ್ ನೋಡ್ಬೇಕು ಏನೋ. ಬಾರಪ್ಪ ಆಕಾಶು, ಬಾ ಕೂತ್ಕೋ. ಬಾ, ಶಾಸ್ತ್ರ ಮಾಡೋದಕ್ಕೆ ತಡ ಆಗ್ಬಿಡುತ್ತೆ. ಬಾ ಕೂತ್ಕೋ. ಒಳಗವ ಭಾಗ್ಯ, ಹೋಗ್ಬಿಟ್ಟು ಒಳಗಡೆ ಹೂವಿನ ಪ್ಲೇಟ್ ಇಟ್ಟಿದ್ದೀನಿ, ತಗೋಬೋಗು. ಆಮೇಲೆ ಆರತಿ ತಟ್ಟೆ, ಆಮೇಲೆ ಅರ್ಶಿನ ಕುಂಕುಮದ್ದು ಇದೆಲ್ಲ ತಂದ್ಬಿಡವ. ಸರಿ ಅತ್ತೆ. ಅಮ್ಮ ಇದು ತಗೊಳ್ಳಿ ಅಮ್ಮ, ನಾನು ಹೋಗ್ಬಿಟ್ಟು ಹೂವಿನ ತಗೊಂಬರ್ತೀನಿ. ವಿಶಾಲಾಕ್ಷಿ, ಬೇಜಾರು ಮಾಡ್ಕೋಬೇಡ ಪಾಪ. ನಿನ್ ಮಗಳು ಮುಖ ನೋಡಕ್ ಆಗ್ತಿಲ್ಲ ನನ್ನ ಕೈಲಿ. ತುಂಬಾ ಬೇಜಾರು ಮಾಡ್ಕೊಂಡು ಅನ್ಸುತ್ತೆ. ಸ್ವಂತ ಮಾವನ್ನ ಇನ್ನೊಬ್ರು ಬಿಟ್ಕೊಡ್ಬೇಕು ಅಂದ್ರೆ ಮನ್ಸಿಗೆ ಬೇಜಾರು ಆಗೇ ಆಗುತ್ತಲ್ಲ. ಚಿಕ್ಕ ವಯಸ್ಸಿಂದ ಇಬ್ರು ಒಟ್ಟಿಗೆ ಬೆಳೆದ್ರು. ಏನಪ್ಪ ಆಕಾಶು, ನೋಡು ನಿಮ್ಮ ಅತ್ತೆ ಮಗಳು ಎಷ್ಟೊಂದು ಬೇಜಾರು ಮಾಡ್ಕೊಂಡವ್ರೆ. ಅಮ್ಮ, ಇವಾಗ ನಾನು ಏನಮ್ಮ ಮಾಡ್ಲಿ ಅದಕ್ಕೆ? ಇವಾಗ ಏನು ಆಗಲ್ಲಮ್ಮ. ಬಾಗಿಂಗೆ ಒಳ್ಳೆ ಹುಡುಗ ನೋಡೋಣ ಬಿಡು. ತಂದೆ ಅತ್ತೆ, ಬೇರೆ ಏನಾದ್ರು ಬೇಕಾ? ಇನ್ನೇನ್ ಬೇಡ ಬಿಡಮ್ಮ. ಬಾ, ಅದನ್ನ ತಗೊಬಂದು ಕೆಳಗಡೆ ಇಡಮ್ಮ. ಬಾ ಅಮ್ಮ ಭಾಗ್ಯ, ನೀನೇ ಅರ್ಶನ ಹಚ್ಚು ಬಾ ನಿಮ್ಮ ಮಾವಂಗೆ. ಆಮೇಲೆ ನಿಮ್ಮ ಅಮ್ಮನ ಜೊತೆ ಸೇರ್ಕೊಂಡು ಆರತಿ ಮಾಡುವಂತೆ. ಅಲ್ಲ ಅತ್ತೆ, ನಾನಾ? ಅಮ್ಮನೇ ಮಾಡ್ತಾರೆ ಬಿಡಿ. ಇಲ್ಲ ಬಾರಮ್ಮ, ನೀನು ಮಾಡಿ, ಏನಾಗಲ್ಲ. ಮದುವೆ ಆಗ್ದಿರೋರು ಅರ್ಶನ ಹಚ್ಬೋದು, ಏನಾಗಲ್ಲ. ಬಾ ಮಾವ, ನೀನ್ ನನ್ನ ಮನ್ಸಿಗೆ ತುಂಬಾ ಬೇಜಾರು ಮಾಡ್ಬಿಟ್ಟೆ ಮಾವ. ಭಾಗ್ಯ, ಏನಂದೆ? ಏನಿಲ್ಲ ಮಾವ, ಏನಿಲ್ಲ. ಏನಂತಿಲ್ಲಪ್ಪ ನಾನು. ಏನಪ್ಪ ಆಕಾಶ? ಏನಿಲ್ಲಮ್ಮ ಮಾವ, ಹಿಂಗೆ ನಿನಗೆ ಬೇಜಾರ ಅಂತ ಕೇಳಿದ್ರಷ್ಟೇ. ಹಂಗ ಲವ್ ಯು ಮಾವ. ಆಯ್ತು ಅತ್ತೆ, ಅರ್ಶನ ಹಚ್ಚಿದ್ದು. ಹಾ ಆಯ್ತಾ? ಬಾ ವಿಶಾಲಾಕ್ಷಿ, ಬಾ ಆರತಿ ಮಾಡು ಬಾ. ಇಲ್ಲಪ್ಪ ಆಕಾಶು, ನಾನು ಹೂವನಾದ್ರೂ ಹಾಕ್ತೀನಿ. ನಮ್ಮ ಆಕಾಶಿಗೆ ಆರತಿ ಮಾಡುವಾಗ ಹೂವಿನ ಮಳೆ ಸುರಿಸ್ತಿದ್ರೆ ಹೆಂಗೆ? ಸಾಕ್ ಬಿಡ ಕುಮಾರ, ಕಣ್ಗಿನಿಗೆ ಬಿದ್ದದು. ಇರ್ಲಿ ಬಿಡಮ್ಮ, ನಮ್ ಕುಮಾರಂಗೆ ನನ್ನ ಮಗ ಆಕಾಶು ಅಂದ್ರೆ ತುಂಬಾ ಇಷ್ಟ. ಮಾಡ್ಲೇಳು, ಹೂವಿನ ಮಳೆ ಸುರಿಸಿದ್ರು ಕಮ್ಮಿನೇ. ನನ್ನ ಮಗ ನೋಡಮ್ಮ, ನನ್ನ ಮಗಂಗೆ ಇವಾಗ ಮದ್ವೆ ಕಡೆ ಎದ್ದು ಕಾಣಿಸ್ತಾ ಇದೆ. ಹೂನವ ಹಂಗೇನೆ, ಮೈಮೆ ಕರ್ಶನ ಬಿದ್ಮೇಗೆ ಮದ್ವೆ ಕಡೆ ಬಂದೇ ಬರ್ತದೇಳು. ಮತ್ತೆ ಆರತಿ ಮಾಡಿದ್ದಾಯ್ತಾ? ನಾನಿನ್ ಹೋಗ್ತೀನಿ. ಯಾಕವ ಭಾಗ್ಯ, ಇರುವ. ಇಲ್ಲ ಅತ್ತೆ, ರೂಮ್ಗೆ ಹೋಗ್ತೀನಿ. ಏ ಭಾಗ್ಯ, ನಿಂತ್ಕೊಳವಾ? ಈ ಹುಡುಗಿ ಅಂತ ಹೇಳಿ ಮಾತೆ ಕೇಳಲ್ಲಪ್ಪ. ಅದೇನ್ ಮನ್ಸಿಗೆ ಹಚ್ಕೊಂಡ್ಬಿಟ್ಟಾಯ್ತು. ಯಾಕೆ ವಿಶಾಲಾಕ್ಷಿ ನಿನ್ ಮಗಳು ಹಂಗೋದ್ಲು? ಅದೇ ಅದಕ್ಕೆ ಆಕಾಶು ಬೇರೆ ಹುಡುಗಿನ ಮದುವೆ ಮಾಡ್ಕೊತಾವನೆ ಅಂತ ಬೇಜಾರ ಅವಳಿಗೆ. ಸರಿ ಹೋಗ್ತಾಳೆ ಬಿಡ್ರಿ, ಏನ್ ಮಾಡಕ್ಕಾಗ್ತದೆ. ಮದುವೆ ಮಾಡ್ಕೊಂಡ್ಮೇಲೆ ಸರಿ ಹೋಗ್ಲೇಬೇಕು. ಸರಿ ಅದಕ್ಕೆ ಅವ್ರಿಗೊಂದು ಸ್ವಲ್ಪ ಸಮಾಧಾನ ಮಾಡ್ಬಿಟ್ಟು ನಾನು ಹೊಡ್ತೀನಿ. ಗೊತ್ತಾಯ್ತು, ನಮ್ಮ ಮನೆಯವರು ಇನ್ನೂ ಕಾಯ್ತಿರ್ತಾರೆ. ಅಯ್ಯೋ, ನಿಮ್ಮ ತಮ್ಮ ಗೊತ್ತಲ್ಲ ನಿಮ್ಗೆ, ನಿಮ್ ಚಿಕ್ಕಪ್ಪನ ಮಗ ಆದ್ರೂ ನಿಮ್ ತರನೇ ಕೋಪ ಜಾಸ್ತಿ. ಓನವ, ಅವ್ನು ಸ್ವಲ್ಪ ನನ್ನ ತರನೇ ಕೋಪ. ಆಯ್ತು ಹೋಗು, ಸಿಡ್ಸಿರಿ ಅಂತ ನಿನ್ ಮೇಲೆ. ನಿಮ್ಮ ಮಗಳ ಬಗ್ಗೆ ಏನು ಯೋಚನೆ ಮಾಡ್ಬೇಡ, ನಾನು ನೋಡ್ಕೊತೀನಿ. ಹೋಗಿ ಸಮಾಧಾನ ಮಾಡ್ತೀನಿ ನಾನು. ಸರಿ ಅದಕ್ಕೆ ಹೋಗ್ಬತ್ತೀನಿ. ಸರಿ ಅಕ್ಕ, ಹೋಗ್ಬತ್ತೀವಿ. ಹ್ಞೂ ಆಯ್ತು, ಹೋಗ್ಬಾರೆ.